ಚರ್ಚೆಗೆ ಒಳಪಡ್ತಾ ಇದೆ. ಶಾಖೆಯಲ್ಲಿ ಪ್ರಮುಖವಾಗಿ ಧರ್ಮದ ಹೆಸರಲ್ಲಿ ಅಮಲನ್ನ ತಲೆಗೆ ತುಂಬಲಾಗುತ್ತೆ. ಧರ್ಮದ ಹೆಸರಲ್ಲಿ ದೇಶವನ್ನ ಒಡೆಯುವಂತಹ ಹುನ್ನಾರಿಗಳನ್ನ ತಯಾರು ಮಾಡುವ ಕಾರ್ಖಾನೆ ಆಗಿದೆ RSS. ಒಬ್ಬ ಮುಸಲ್ಮಾನ, ನೀವು ಅದಕ್ಕಾಗಲೇ ಉತ್ತರ ಕೊಟ್ರಿ, ಬಟ್ ಈ ಪ್ರಶ್ನೆಗಳು ಕೂಡ ಚರ್ಚೆಗೆ ಒಳಪಟ್ಟಿರೋದ್ರಿಂದ ಒಬ್ಬ ಮುಸಲ್ಮಾನ RSSನ ಒಬ್ಬ ಕಾರ್ಯಕರ್ತನೋ ಅಥವಾ ಒಬ್ಬ ನಾಯಕನೋ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದಂತಹ ವ್ಯವಸ್ಥೆ RSS ಒಳಗಿದೆ. ಬೇಸಿಕಲಿ ಧರ್ಮದ ಅಮಲನ್ನ ತುಂಬುವಂತಹ ಕಾರ್ಖಾನೆ RSS ಧರ್ಮದ ಅಮಲನ್ನು ತುಂಬಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ RSS ತುಂಬುತ್ತೆ ಅಂತ ಹೇಳ್ಕೊಂಡು ಸ್ವಾತಂತ್ರ್ಯದ ಲಾಗಾಯಿತು ಇವರು ಮಾಡ್ತಿರುವಂಥ ಪ್ರಯತ್ನ ಇದೆಯಲ್ಲ, ಅದು ಆರ್ಡಿನರಿ ಆಗಿರುವಂಥ ಸಂಗತಿಯಲ್ಲ. ಇವರು ಸಾವರ್ಕರ್ರ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸಿದ್ರು ಮುಸಲ್ಮಾನರ ಓಟನ್ನು ತೆಗೆದುಕೊಳ್ಳಿಕ್ಕೆ. ಇವರು RSSನ ಕುರಿತಂತೆ ಇದೇ ಗೂಬೆಯನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ, ಬರೀ ಮುಸಲ್ಮಾನರ ಓಟು ಗಳಿಸಲಿಕ್ಕೆ. ಮತ್ತು ಎರಡನೇದೇನು ಗೊತ್ತೇನು, ಇವ್ರಿಗೆಲ್ರಿಗೂ ಇರೋದು ಒಂದೇ ಏನು ಅಂತಂದ್ರೆ, ಮುಸಲ್ಮಾನರ ತಲೆಯಲ್ಲಿ RSS ಅನ್ನುವಂಥ ಒಂದು ಹೆದರಿಕೆಯನ್ನ, ಗೂಬೆಯನ್ನ ಯಾವಾಗಲೂ ಕೂರಿಸಿ ಅವರನ್ನ ಹಿಂದೂ ಸಮಾಜದಿಂದ ಪ್ರತ್ಯೇಕವಾಗಿ ಇರಿಸಬೇಕು ಅಂತ. ಆದರೆ ಇದೇ ಸಂಘ ಕಳೆದ ಅನೇಕ ದಶಕಗಳಿಂದ ಮುಸಲ್ಮಾನರ ನಡುವೆ ಕೆಲಸ ಮಾಡ್ತಾ ಇರುವಂತ, ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂತ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಹಿಂದೂಗಳೇ ಅದನ್ನು ವಿರೋಧಿಸ್ತಾರೆ, ನೀವು ಯಾಕೆ ಹೀಗೆ ಮಾಡ್ತೀರಾ ಅವರಿಗೋಸ್ಕರ ಅಂತ. ಆದರೆ